32nd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಗ್ರಾಫ್ ಆಫ್ y is equal to p of x is given in the figure. ಓಕೆ, ಸೊ ಅವರು ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಓಕೆ, ಫಸ್ಟ್ ನಾವೇನ್ ಬರೀಬೇಕು, ಡಿಗ್ರಿ ಬರಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಐಡೆಂಟಿಫೈ ಇಟ್ಸ್ ಝೀರೋಸ್. ಓಕೆ, ಝೀರೋಸ್ ಕಂಡುಹಿಡಿಬೇಕು. ಅಂಡ್ ಹೆನ್ಸ್ ಫೈಂಡ್ ದ ಪಾಲಿನಾಮಿಯಲ್. ಓಕೆ, ಪಾಲಿನಾಮಿಯಲ್ ಕೂಡ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಕೊಟ್ಟರ ಗ್ರಾಫ್ ಏನು, y is equal to p of x. y is equal to p of x ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಆ ಕರು ಎಲ್ಲೆಲ್ಲಿ ಟಚ್ ಆಗುತ್ತೋ ಅದೇ ಝೀರೋಸ್. ಈಗ ನೀವು ನೋಡಿದ್ರೆ ಆ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು, ಓಕೆ, ಸೊ ನಾನು ಇಲ್ಲಿ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ, ಇದು ಎಕ್ಸ್ ಆಕ್ಸಿಸ್. ಓಕೆ, ಸೊ ಈ ಎಕ್ಸ್ ಆಕ್ಸಿಸ್ ಎಲ್ಲೆಲ್ಲಿ ಟಚ್ ಆಗ್ತಾ ಇದೆ ಅಂದ್ರೆ ಈ ಕರ್ವು ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ, ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ. ಸೊ ಈಗ ನೀವು ನೋಡಿದ್ರೆ ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ, ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ. ಸೊ ಇದ್ರ ವ್ಯಾಲ್ಯೂ -2 ಅಂತ ಕೊಟ್ಟಿದ್ದಾರೆ. ಸೊ ಅದು ಒಂದು ಝೀರೋ, ಎಕ್ಸ್ ಈಕ್ವಲ್ ಟು -2 ಒಂದು ಝೀರೋ. ಓಕೆ, ಇನ್ನೊಂದು ಬಂದ್ಬಿಟ್ಟು ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ ಅಂದ್ರೆ ಅದು ಒಂದು ಝೀರೋ, ಎಕ್ಸ್ ಈಕ್ವಲ್ ಟು 1. ಸೊ ನೀವು ಜಸ್ಟ್ ಏನ್ ಮಾಡ್ಬೇಕು, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಕರ್ವ್ ಎಲ್ಲಿ ಟಚ್ ಆಗ್ತಾ ಇದೆ ಅಲ್ಲ, ಇವೆರಡು ಪಾಯಿಂಟ್ ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಸೊ ಝೀರೋಸ್ ಗೊತ್ತಾಯ್ತು. ಝೀರೋಸ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು 1. ಸೊ ಇದನ್ನ ಏನಂತ ತಗೊಂತೀವಿ, ಒಂದನ್ನ ಆಲ್ಫಾ ಅಂತ ತಗೊಂತೀವಿ, ಇನ್ನೊಂದನ್ನ ಬೀಟಾ ಅಂತ ತಗೊಂತೀವಿ. ಓಕೆ, ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಪಾಲಿನಾಮಿಯಲ್ ಕಂಡುಹಿಡಿಬೇಕು. ಓಕೆ, ಈಗ ನಮಗೆ ಪಾಲಿನಾಮಿಯಲ್ದು ಜನರಲ್ ಫಾರ್ಮುಲಾ ಬಂದ್ಬಿಟ್ಟು ನಾವೇನ್ ಬರೀಬೇಕು, ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by x square minus alpha plus beta into x plus alpha into beta equal to 0. ಇದು ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ವ್ಯಾಲ್ಯೂ ಏನಿದೆ ನೋಡ್ರಿ, ಆಲ್ಫಾ ವ್ಯಾಲ್ಯೂ -2 ಇದೆ, ಪ್ಲಸ್ ಬೀಟಾ ವ್ಯಾಲ್ಯೂ 1 ಇದೆ. ಓಕೆ, ಇಂಟು ಎಕ್ಸ್ ಪ್ಲಸ್ ಮತ್ತೆ ಆಲ್ಫಾ ವ್ಯಾಲ್ಯೂ ಏನಿದೆ -2 ಇದೆ, ಇಂಟು ಬೀಟಾ ವ್ಯಾಲ್ಯೂ 1 ಇದೆ, ಈಕ್ವಲ್ ಟು 0. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಮೈನಸ್ ಪ್ಲಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಆಗಿ ಸಬ್ಟ್ರಾಕ್ಟ್ ಮಾಡೋದು, 2 ಅಲ್ಲಿ 1 ಹೋದ್ರೆ 1 ಇಂಟು ಎಕ್ಸ್ ಪ್ಲಸ್, ಈಗ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, 2 1 2 ಈಕ್ವಲ್ ಟು 0. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1x -2 ಈಕ್ವಲ್ ಟು 0. ಓಕೆ, ಸೊ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಕ್ವಲ್ ಟು 0 ಇರಲ್ಲ. ಸೊ ನೀವು ಈಕ್ವಲ್ ಟು 0 ಬರೆಯಕ್ ಹೋಗ್ಬಿಡ್ರಿ. ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಂದು ಇಷ್ಟೇ. ಓಕೆ, ಈಕ್ವಲ್ ಟು 0 ಬರಿಬಾರ್ದು. ಓಕೆ, ಸೊ ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1x -2. ಓಕೆ, ಸೊ ಪಾಲಿನಾಮಿಯಲ್ ಕಂಡಿಡಿದ್ವಿ. ಆಮೇಲೆ ಡಿಗ್ರಿ ಕಂಡಿಡಿ ಅಂತ ಹೇಳಿದ್ರು ಸ್ಟಾರ್ಟಿಂಗ್. ಡಿಗ್ರಿ ಅಂದ್ರೆ ಏನು, ಹೈಯೆಸ್ಟ್ ವೇರಿಯಬಲ್ ಪವರ್. ಹೈಯೆಸ್ಟ್ ವೇರಿಯಬಲ್ ಪವರ್ ಏನಿದೆ, ಇಲ್ಲಿ 2 ಇದೆ, ಹೈಯೆಸ್ಟ್ ವೇರಿಯಬಲ್ ಪವರ್ 2 ಇದೆ. ಸೊ ಡಿಗ್ರಿ ಬಂದ್ಬಿಟ್ಟು 2. ಸೊ ಡಿಗ್ರಿ ಬಂದ್ಬಿಟ್ಟು 2, ಝೀರೋಸ್ ಬಂದ್ಬಿಟ್ಟು ಏನು -2 1. ಆಮೇಲೆ ಪಾಲಿನಾಮಿಯಲ್ ಬಂದ್ಬಿಟ್ಟು ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1x -2. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅವೆಲ್ಲ ನೀಟಾಗಿ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.